ಗುಂದ ನಾಗಲಿಂಗ ಅಜ್ಜವರು ನವಲಗುಂದ ಹತ್ತಿರ ಅಲ್ಲೇ ಊರುಗಳಿಗೆ ಅಡ್ಡಾಡಕತ್ತಿದ್ರು. ನೋಡ್ರಿ, ಯಾವಾಗ ನವಲಗುಂದ ನಾಗಲಿಂಗ ಅಜ್ಜವರು ಇವತ್ತು ಯಾಕ ಶರೀಫರನ್ನ ಭೇಟಿ ಆಗ್ಬೇಕು ಅನ್ಸಾಕತ್ತಿತ್ತು. ಶಿಶುನಾಳಕ್ಕ ಹೋಗಬೇಕು, ಶರೀಫರನ್ನ ಭೇಟಿ ಆಗಬೇಕು ಅನ್ಕೊಂಡ್ರಂತ. ಇಲ್ಲಿಗೆ ಬಿಟ್ಟಿದ್ನಲ್ರಿ ನೀನು. ಶಿಶುವಿನಾಳಕ್ಕೆ ಹೋಗ್ತಾರ, ಏನಾಗ್ತದ ಅನ್ನೋದನ್ನ ನಾಳೆ ನೋಡೋಣ ಅಂತ ಬಿಟ್ಟಿದ್ದೆ. ನನ್ನ ಬೈತನ್ರಿ, ಗೋನ್ ಆಗ್ತೀರಿ, ಕೇಳಿದಾಗ ಹೇಳಂಗಿಲ್ಲ. ನೋಡ್ರಿ, ಶರೀಫ್ರ ಹತ್ತಿರ ಯಾವಾಗ ನವಲಗುಂದ ನಾಗಲಿಂಗ ಅಜ್ಜವರು ಹೋಗಬೇಕು ಅಂತ ತೀರ್ಮಾನ ಮಾಡಿ, ನಾಗಲಿಂಗ ಅಜ್ಜವ್ರು ಎಲ್ಲಿ ಪಾದ ಸ್ಪರ್ಶ ಮಾಡ್ತಾರ, ಎಲ್ಲಿ ಹೋಗ್ಬೇಕು ಅನಿಸ್ತತ್ತ, ಅಲ್ಲೊಂದು ಏನ್ರ ಒಂದು ಕಾರಣ ಇಟ್ಕೊಂಡು ಹೋಗ್ತಿದ್ರು ಅವರು. ಅದಕ್ಕೆ ಮಹಾತ್ಮರಿಗೆ ಏನಂತಾರ, ಕಾರುಣಿಕ ಪುರುಷರು ಅಂತಾರ. ನೋಡ್ರಿ, ಮಹಾತ್ಮರು ಈ ಭೂಮಿಗೆ ಬರಬೇಕಾದ್ರೂ ಒಂದು ಕಾರಣ ಇಟ್ಕೊಂಡು ಬಂದಾರ, ಮತ್ತು ಹೋಗ್ಬೇಕಂದ್ರು ಕಾರಣ ಇಟ್ಕೊಂಡು ಹೋಗ್ತಾರ. ನಮಗ ಕಾರಣ ಗೀರ್ನ ಏನೂ ಇಲ್ಲ, ಸುಮ್ಮ ಹುಟ್ಟಿವಿ, ಸುಮ್ಮ ಹೊಕ್ಕಿವಿ, ಸುಮ್ಮ ನಡು ಮಧ್ಯದೊಳಗೆ ಸುಮ್ಮ ಇದ್ದು ಸುಮ್ಮ ಸತ್ತು ಹೋಗ್ಬಿಡುದು ನಾವು. ನಮಗೆ ಏನೂ ಕಾರಣ ಇಲ್ಲ. ನೋಡ್ಬೇಕು, ಭಾಳ ಜನ ಬರೀ ಟೈಮ್ ಪಾಸಿಗಾಗಿ ಬದುಕೋರು ಭಾಳ ಜನ ಅದಾರ ಈ ಭೂಮಿ ಮೇಲೆ. ಈ ಬಸ್ ಸ್ಟ್ಯಾಂಡ್ದೊಳಗೆ ಇಬ್ರು ಮಾತಾಡಕತ್ತಿದ್ರು ಅಂತ. ಬಸ್ ಸ್ಟ್ಯಾಂಡ್ದೊಳಗೆ ಬಸ್ ಬರೋದು ಲೇಟ್ ಆಗಾಕತ್ತಿತ್ತು ಅಂತ ಇಬ್ರು ಕುಂತು ಮಾತಾಡಕತ್ತಿದ್ರು ಅಂತ. ಏನು ಮಾತಾಡಕತ್ತಿದ್ರು, ನಿನ್ನ ಹೆಸರು ಏನು ಅಂದ ಅವ. ಮಗ್ಳು ಕೂತಿದ್ನಲ್ರಿ ಇಲ್ಲೇ ಬಾಜು, ಅವೇನು ಅನ್ಬೇಕು, ನನ್ನ ಹೆಸರು ಪ್ರವೀಣ. ನಿನ್ನ ಹೆಸರು ಏನು ಅಂದ ಅವ, ನನ್ನ ಹೆಸರು ಬಸ್ಯ. ಯಾರಿ? ಪ್ರವೀಣ, ಬಸ್ಯ. ನಿನ್ನೂರು ಯಾವುದು ಅಂತ ಕೇಳಿದ. ಅವಾಗ ನನ್ನೂರು ಯೋಗಾಪುರ ಅಂದ. ಅವ ಇನ್ನೊಬ್ಬ, ನಿನ್ನೂರು ಯಾವ್ದಪ್ಪ? ನನ್ನೂರು ಯೋಗಾಪುರ ಅಂದ. ಮತ್ತೆ ಯೋಗಾಪುರದೊಳಗೆ ಎಲ್ಲಿ ಬರ್ತದ ನಿಮ್ಮ ಮನಿ? ಇಲ್ಲೇ ಹನುಮಾನ ದೇವ್ರ ಐತಲ್ಲ, ಹನುಮಾನ ದೇವರಿಂದ ಈ ಕಡೆ ಸ್ವಲ್ಪ ಮುಂದೆ ಹೋಗ್ಬೇಕ, ಇಲ್ಲೇ ಒಂದು ಕ್ರಾಸ್ ಬರ್ತದ. ಆ ಕ್ರಾಸ್ ಒಳಗೆ ಒಂದು ಹೊಸ ಮನಿ ಕಟ್ಟಿನಿ, ಅದ ನನ್ನ ಮನಿ ಅಂದ. ಅವಾಗ ನಿನ್ನ ಮನಿ ಎಲ್ಲಿ ಬರ್ತದಪ್ಪ? ನಂದು ಅಲ್ಲೇ ಹನುಮಾನ ದೇವರು, ಸ್ವಲ್ಪ ಮುಂದೆ ಹೋಗ್ಬೇಕ, ಕ್ರಾಸ್ ಹೋಗ್ಬೇಕ, ಅಲ್ಲೇ ಒಂದು ಹೊಸ ಮನಿ ಕಟ್ಟಿನ, ಅದ ನನ್ನ ಮನಿ ಅಂದ. ಅವಾಗ ಮತ್ತ ಅವ ಅಂದ, ನಿಮ್ಮ ಅಪ್ಪ ಅವಾಗ 8 ಜನ ಮಕ್ಕಳು, ನೀವು 4 ಜನ ಮಕ್ಕಳು ಅಂದ. ಯಾರೀ? ಪ್ರವೀಣ. ಪ್ರವೀಣ್ ಕೇಳಿದ, ಓ ಬಸ್ಯ, ನಿಮ್ಮ ಅಪ್ಪ ಅವಾಗ 8 ಜನ ಮಕ್ಕಳು, ನೀವು? ನಾವು 4 ಜನ ಅಂದವ. ಮತ್ತೆ ಹೆಣ್ಮಕ್ಳು 8 ಜನ, ಒಬ್ಬಾಕೆ ಹೆಣ್ಮಗಳು ತಂಗಿ. ಮತ್ತೆ ನನಗೂ ಒಬ್ಬಕ್ಕೆ ತಂಗಿಯಪ್ಪ, ಒಬ್ಬ. ಇದನ್ನು ಮಾತಾಡ್ಕೊಳ್ಳೋದು ಯಾರು ಕೇಳಿಸ್ಕೊಂಡ್ರ ಅಂದ್ರೆ ಅಲ್ಲಿ ಒಬ್ಬ ಮುಂದೆ ನಿಂತಿದ್ನಲ್ರ, ಅವ್ ಕೇಳಿಸ್ಕೊಂಡ. ಇದನ್ನು ಕೇಳಿಸ್ಕೊಂಡು ಬಂದ. ಅವ ನೋಡಿದ್ರ ಊರು ಸೇಮ್ ಅದಾವು, ನೋಡಿದ್ರ ಏರಿಯಾ ಸೇಮ್ ಅದಾವು, ಮನಿ ಸೇಮ್ ಅದಾವು, ತಂದೆ ತಾಯಿಗಳು ಸೇಮ್ ಅದಾರ, ಮಕ್ಕಳು 4 ಜನ, ಹೆಣ್ಮಕ್ಳು ಒಬ್ರ. ಮತ್ತೆ ಯಾರು ನೀವು ಅಂತ ಕೇಳಿದ್ರ, ಅವಾಗ ಅವ ಅಂದ್ರು, ನಾವು ಇಬ್ರು ಒಂದ ತಂದೆ ತಾಯಿ ಮಕ್ಕಳು ಅಂದ್ರು ಅವರು. ಮತ್ತೆ ಹಿಂಗ್ಯಾಕೆ ಮಾತಾಡಕತ್ತಿರೋ, ಮತ್ತೆ ಬಸ್ ಬರೋದು ಲೇಟ್ ಆಗತ್ತಿತ್ತ, ಟೈಮ್ ಪಾಸಿಗಾಗಿ ಮಾತಾಡಕತ್ತೀನಿ ಅಂದ್ರು ಅವರು. ಇನ್ನು ಹೊತ್ತಗ ಹಿಂಗ ಕಡಿಯಾಕತ್ತಿರ್ತಾರ ನೋಡ್ರಿ ಭಾಳ ಜನ. ನೋಡ್ಬೇಕು, ನಮ್ಮ ಅವುಗಳ ಕಟ್ಟಿ ಮೇಲೆ ಕುಂತು ಇಡೀ ಭಾರತ ದೇಶದ ಸುದ್ದಿಯನ್ನು ಕಟ್ಟಿ ಮೇಲೆ ತಗೊಂಡು ಬಂದಿರ್ತಾರ. ಟೈಮ್ ಪಾಸಿಗೆ ಕೂತಿರ್ತಾರಲ್ರಿ. ಈ ಕಟ್ಟಿ ಕಂಪ್ನಿ ಮತ್ತು ಗಣಮಕ್ಕಳದ ಅದ ಬೇರೆ. ಮತ್ತು ಈ ಹೆಣ್ಮಕ್ಕಳದ ಇಡೀ ಊರು ಸುದ್ದಿನ ಅಲ್ಲಿ ಬಂದಿರ್ತಾವ. ಆ ರಂಗವ್ ಹಿಂಗ ಮಾಡಿದ್ಲು, ಈ ಇಷ್ಟಗಾವ್ ಹಿಂಗ ಮಾಡಿದ್ಲು. ನೋಡ್ರಿ ಅಲ್ರಿ, ನಗಾಗತ್ತೀರಂದ್ರೆ ಗೊತ್ತಿರ್ತದ ನಿಮಗೆ. ನೀವು ಮಾತಾಡಿದ ಕಂಪ್ನಿನ ನೀವು. ಈ ಗಂಡು ಮಕ್ಕಳಿಗೆ ಇದು ಸರಾಯಿ ಗಿರಾಯಿ ಇವೆಲ್ಲ ಭಾಳ ಚಟ, ಇವು ದೊಡ್ಡ ಚಟ ಇವು. ಈ ಗಂಡು ಮಕ್ಕಳಿಗೆ ಇವೆಲ್ಲ ಸರಾಯಿ, ಸಿಗರೇಟು, ಅವು ಏನು ಲಿಸ್ಟ್ ದೊಡ್ಡನದಾವು. ಅವು ಚಟ ಆದ್ರೆ ಈ ಹೆಣ್ಮಕ್ಳಿಗೆ ಯಾವ ಚಟ ರೀ? ಮಣ್ಣು ಹೇಳಿದ್ನಲ್ಲ, ಯಾವ್ದದು? ನಮ್ಗೆ ಯಾವ ಅದಾವ್ರಿ? ಅಪ್ಪರ ನೀವೇನು ಇದೇನು ಒಳ್ಳೇದು ಹೇಳಕತ್ತೀರ ಅಂತೀರೇನ? ಎಮ್ಮೂನು ಅದಾವ್ರಿ. ಏನಿದು 4 ಜನ ಕೂತು ಚಾಡ ಹೇಳು ಚಟ. ಆ ಮನ್ಯಾಗ ಹಿಂಗಾತ್, ಈ ಮನ್ಯಾಗ ಹಿಂಗಾತ್. ಪಾಪ ಯಾರೋ ಒಬ್ಬಕ್ಕೆ ಊರೊಳಗೆ ಮದುವೆ ಆಗಿ ಒಂದು 10 ವರ್ಷ ಮದುವೆ ಆಗಿರ್ಲಿಲ್ಲ ಅಂದ್ರೆ ಆಕಿನ ತಿಂದು ತೇಗಿ ಬಿಟ್ಟಿರ್ತೀರಿ ಇಡೀ ಊರು ತುಂಬ. ಮಕ್ಕಳಾಗಿಲ್ಲ ಅಂತ. ನೋಡ್ರಿ, ಯಾವಾಗ ನಾಗಲಿಂಗ ಅಜ್ಜವರು ಒಂದು ಕಾರಣ ಇಟ್ಕೊಂಡು ಹೊಂಟ್ರು ನೋಡ್ರಿ.
ಶರೀಫರನ್ನ ಭೇಟಿ ಆಗಬೇಕು ಅಂತ ಶಿಶುವಿನ ಹಾಳ ಈಗಿನ ಶಿಶುನಾಳಕ್ಕೆ ಹೊಂಟಾರ. ಯಾವಾಗ ನಾಗಲಿಂಗ ಅಜ್ಜವರು ಬಂದರು, ಶರೀಫರಿಗೆ ಮುಂಚಿತವಾಗಿ ಗೊತ್ತಾಗಿತ್ತಂತ. ಮಹಾತ್ಮರಿಗೆ ನೋಡ್ರಿ ಎಲ್ಲವೂ ಆಗಲೇ ತಿಳಿದು ಬಿಟ್ಟಿರ್ತದ. ಯಾವಾಗ ಶಿಶುವಿನ ಆಳಕ್ಕೆ ಬಂದ್ರು, ನಾಗಲಿಂಗ ಅಜ್ಜವರು ಭೇಟಿ ಆದ್ರ, ಏನ್ ಶರೀಫ ಹಿಂಗ ಮಾತಾಡ್ತಿದ್ರು, ಏನ್ ಶರೀಫ ತಲೆ ಮೇಲೆ ಮಸ್ತ್ ಪೇಟ ಹಾಕೊಂಡಿಯಲ್ಲೋ, ಪೇಟ ಧರಿಸ್ಕೊಂಡಿಯಲ್ಲೋ. ಅವಾಗ ಶರೀಫ್ರು ಅಂದ್ರು, ಚಂದ ಕಾಣಕತ್ತೈತಿಲ್ಲೋ ನಾಗ ಅಂತ ಅಂದ್ರು ಅವ್ರು. ಏನ್ ನಿನಗ ಈ ಪೇಟ ಸರಿ ಕಾಣಕತ್ತಿಲ್ಲ ನೋಡ್ರಿ. ನಾಗಲಿಂಗ ಅಜ್ಜವ್ರು ಹೆಂಗ ಅನ್ನಾಗತ್ತಾರ, ನಿನಗ ಈ ಪೇಟ ಸರಿ ಕಾಣಕತ್ತಿಲ್ಲ, ಆ ಪೇಟ ಮೊದಲು ಉಚ್ಚಿ ಕೆಳಗಿಡು ಅಂದ್ರು. ಯಾವಾಗ ನಾಗಲಿಂಗ ಅಜ್ಜವ್ರು ಹಿಂಗ ಅಂದ್ರು, ಶರೀಫ್ರು ಅನ್ಕೊಂಡ್ರು, ಏ ನಾಗ ಹಿಂಗ್ಯಾಕ ಅನ್ನಕತ್ತೀವೋ, ಬಹಳ ಪ್ರೀತಿಯಿಂದ ಹಾಕೊಂಡಿನ ಅದನ್ನ ಪೇಟ. ಎಲ್ಲ ಜನಗಳು ಹೌದು ಹೌದು ಅನ್ನಕತ್ತಾರ, ನೀನಾದ್ರ ಇಲ್ಲ ಅನ್ನಕತ್ತೀಯಲ್ಲೋ, ಚಂದ ಕಾಣವಲ್ದ ಅನ್ನಕತ್ತೀಯಲ್ಲ, ಚಂದ ಕಾಣಕತ್ತಿಲ್ಲೇನು ಪೇಟ. ಅವಾಗ ನಾಗಲಿಂಗ ಅಜ್ಜವ್ರು ಅಂದ್ರಂತ, ಏ ಮೊದಲು ತಗದ್ ತಳಗಿಡದನ. ಶರೀಫ್ರು ತಲೆ ಮೇಲಿರುವಂತ ಪೇಟವನ್ನ ಹಿಂಗ ತೆಗೆದು ಕೆಳಗಿಡತಾರಂತ. ರಾತ್ರಿ ಆಗುವುದರೊಳಗಾಗಿ ಪೀಠ ಯಾವಾಗ ತೆಗೆದು ಕೆಳಗಿಟ್ರು, ರಾತ್ರಿ ಶರೀಫರ ಹೆಂಡತಿ ತೀರಿಕೊಂಡು ಬಿಡ್ತಾಳಂತ. ನೋಡ್ರಿ, ಆ ಪೇಟವನ್ನು ತಗ್ಸೋದಕ್ಕೂ ಒಂದು ಕಾರಣ ಇತ್ತು. ನಾಗಲಿಂಗ ಅಜ್ಜವರು ಮುಂಚಿತವಾಗಿ ಸೂಚನೆಯನ್ನು ಕೊಟ್ಟಿದ್ರು. ನಾಗಲಿಂಗ ಅಜ್ಜವರು ಎಂಥ ಕಾರಣ ರೀ, ಕಾರಣಿಕ ಯುಗ ಪುರುಷ, ಕಾರಣಿಕ ಸತ್ಪುರುಷ. ನಾಗಲಿಂಗ ಅಜ್ಜವರು ಯಾವಾಗ ಹಿಂಗ ಅಂದ್ರು, ಮತ್ತು ಅಲ್ಲೇ ಸಂಚಾರ ಮಾಡ್ಕೋಂತ ಈ ನವಲಗುಂದದಿಂದ ಹುಬ್ಳಿಗೆ ಹೋಗಬೇಕು ಅಂತ ಸಿದ್ಧಾರೂಢರನ್ನ ಭೇಟಿ ಆಗ್ಬೇಕಂತ ಹೊಂಟ್ರು. ಸಿದ್ಧಾರೂಢರ ಕಡೆ ಯಾವಾಗ ಹೋಗ್ತಾರ, ಸಿದ್ಧಾರೂಢರು ನಾಗಲಿಂಗ ಅಜ್ಜವರು ಬಹಳ ಅನ್ಯೋನ್ಯ ಭಾವ ಸಂಬಂಧ. ಇಬ್ರು ಏಕವಚನದೊಳಗ ಮಾತಾಡೋರು, ಏ ಸಿದ್ಧ ಅನ್ನೋರು, ಏ ನಾಗ ಅನ್ನೋರು. ನಾಗಲಿಂಗ ಅಜ್ಜವ್ರು ಬಾಯಿ ಬಹಳ ಹೊರಟ. ಏನ್ರ ಒಂದು ಎಲ್ಲರ ಮರ್ಯಾದೆ ಕಳೆದಗಿದಾರಂತ ಇವೇನು 3 ಜನ ಗೆಳೆಯರಿದ್ರಲ್ಲ, ಇವ್ರು ಸ್ವಲ್ಪ ದೂರ ಇರ್ತಿದ್ರು, ನಾಗಲಿಂಗದಿಂದ ಸ್ವಲ್ಪ ದೂರ ಇರ್ತಿದ್ರು. ಯಾಕಂದ್ರೆ ನಾಗಲಿಂಗ ಅಜ್ಜ ಏನ್ರ ಮಾತಾಡಿ ಯಾರನ್ನಾರು ಬಡಿಸಿಟ್ಟಾನೋ ಮರೆ ಅಂತ ಅಂತಿದ್ರು ಇವರೆಲ್ಲ. ನೋಡ್ರಿ, ನಾಗಲಿಂಗ ಅಜ್ಜ ಯಾವಾಗ ಹುಬ್ಬಳ್ಳಿ ಕಡೆ ಹೊಂಟ, ಹುಬ್ಬಳ್ಳಿ ಒಳಗೆ ಸಿದ್ಧಾರೂಢರು ಕುಳಿತುಕೊಂಡಿದ್ರಂತ. ಸಿದ್ಧಾರೂಢರ ಕಡೆ ಹೋದೋನ ಭೇಟಿ ಆಗ್ತಾನ. ಏನು ಸಿದ್ಧ, ಆರಾಮ ಮಠದೊಳಗೆ ಕುಳಿತುಕೊಂಡಿ ನೋಡು. ಅವಾಗ ಸಿದ್ಧಾರೂಢರು ಅಂತಾರ, ಏನು ಮಾಡೋದಪ್ಪ, ಭಕ್ತರಿಗಾಗಿ ಮತ್ತೆ ಕೂಡಬೇಕಲ್ಲ. ಅವಾಗ ಉಣ್ಣೋದು ತಿನ್ನೋದು ಎಲ್ಲ ಹೆಂಗೋ ಸಿದ್ಧ, ಏನಪ್ಪ ಭಕ್ತರು ತಂದು ಕೊಡ್ತಾರ, ಅದ್ರಾಗ ಉಣ್ಣೋದು. ಹಸುವಾತಂದ್ರೆ ತಂದು ಕೊಡ್ಲಿಲ್ಲ ಅಂದ್ರೆ ಹಂಗ ಉಪವಾಸ ಇರೋದು. ಅವಾಗ ನೋಡ್ರಿ, ಯಾವಾಗ ಹಿಂಗಂದ್ರು ನಾಗಲಿಂಗ ಅಜ್ಜವರು, ನಾಗಲಿಂಗ ಅಜ್ಜವ್ರು ಅಂತಾರಂತ, ಏನು ಚಿಂತೆ ಮಾಡಬೇಡ ಸಿದ್ಧಾರ, ನೀನು ಕೇವಲ ಇನ್ನೊಂದು 2 ವರ್ಷದೊಳಗ ಏನು ಹುಬ್ಬಳ್ಳಿ ಒಳಗಿರುವಂತ ಈ ಮಠ ಐತಲ್ಲ, ಇದು ದಾಸೋಹ ಪರಂಪರೆಯ ಬಹುದೊಡ್ಡ ಮಠವಾಗಿ ಬೆಳಗ್ತದ ಅನ್ನೋದೇ ತಡ. 1 ವರ್ಷ ದಾಟೋದ್ರೊಳಗಾಗಿ ಮುಂದೆ ಸಿದ್ಧಾರೂಢ ಆ ಹುಬ್ಬಳ್ಳಿ ಮಠದೊಳಗ ದಾಸೋಹವನ್ನ ಪ್ರಾರಂಭ ಮಾಡಿದ್ರಂತ. ನೋಡ್ರಿ, ಯಾವಾಗ ಸಿದ್ಧಾರೂಢರು ನಾಗಲಿಂಗ ಅಜ್ಜವರು ಹಿಂಗ ತಿರ್ಗಾಡ್ಕೊಂತ ಮತ್ತು ಒಟ್ಟರು ಕೂಡಿದ್ರು ನೋಡ್ರಿ. ಶರೀಫ್ರು ಮತ್ತು ಮಡಿವಾಳಪ್ಪ ಒಟ್ಟರು ಕೂಡ್ಕೊಂಡು ಬರಾಕತ್ರು. ಯಾವಾಗ ಹಿಂಗ ಕೂಡಿಕೊಂಡು ಬರಾಕತ್ತಿದ್ರು, ಮಡಿವಾಳಪ್ಪನವ್ರು ಕಣ್ಣು ಕಾಣ್ತಿದ್ದಿಲ್ಲ. ನಾಗಲಿಂಗ ಅಜ್ಜವ್ರು ಯಾವಾಗ್ಲೂ ಎಲ್ಲರನ್ನ ಕಾಲು ಎಳೆಯೋರು. ಯಾವಾಗ ಹಿಂಗ ಕೂಡಿಕೊಂಡು ಬರುವಂತ ಸಂದರ್ಭದೊಳಗ ಅಲ್ಲೇ ನವಲಗುಂದ ಹತ್ತಿರ ಇರುವಂತ ಒಂದು ಹಳ್ಳಿಗೆ 3 ಜನ ಬಂದ್ರಂತ. ಹಿಂಗ ನಿಂತ್ಕೊಂಡಿರ್ತಾರ. ನಿಂತ್ಕೊಂಡು ಸಾಯಂಕಾಲದ ಹೊತ್ತು ಕಳೆದ
ಸಾಯಂಕಾಲ ನಾಗಲಿಂಗ ಅಜ್ಜೋರು ಒಂದು ಹೆಣ್ಣಿನ ವೇಷವನ್ನು ಧರಿಸಿಕೊಳ್ತಾರಂತ. ಎಷ್ಟು ಅದ್ಭುತ ಐತ್ ನೋಡ್ರಿ, ಕೇಳ್ರಿ. ಹೆಣ್ಣಿನ ವೇಷವನ್ನು ಧರಿಸಿಕೊಳ್ತಾರಂತ. ರಾತ್ರಿ ಮುಳುಗಿ ಹೊತ್ತು ಮುಳುಗಿ ಹೋಗ್ಯತ. ಗಿಡದ ದೂರದೊಳಗೆ ಹೆಣ್ಣಿನ ವೇಷವನ್ನು ಹಾಕಿಕೊಂಡು ನಾಗಲಿಂಗ ಅಜ್ಜೋರು ಕುಣ್ಯಾಕತ್ರಂತ. ಯಾವಾಗ ಇಲ್ಲಿ ಕಟ್ಟಿ ಮೇಲೆ ಕುಳಿತುಕೊಂಡಿರುವಂತ ಸಿದ್ಧಾರೂಢರು, ಗರಗದ ಮಡಿವಾಳಪ್ಪನವರು ನೋಡ್ತಾರಂತ. ಇದೇನೋ ಇದು ನಾಗಲಿಂಗ, ಹೆಣ್ಣಿನ ವೇಷವನ್ನ ಹಾಕೊಂಡು ಹಿಂಗ ಡ್ಯಾನ್ಸ್ ಮಾಡಕತ್ತೀಯಲ್ಲ, ಕುಣಿಯಾಕತ್ತೀಯಲ್ಲ. ಅವಾಗ ನಾಗಲಿಂಗ ಅಜ್ಜೋರು ಅಂದ್ರಂತ, ಇಲ್ಲಿರುವಂತ ನವಲಗುಂದದ ಜನ ಹೆಣ್ಣು ಮಕ್ಕಳು ಹಣೆಯ ಮೇಲೆ ಕುಂಕುಮವನ್ನ ಧರಿಸಿಕೊಂಡು ನಾ ಹೆಂಗ ಡ್ಯಾನ್ಸ್ ಮಾಡಕತ್ತೀನಲ್ಲ ಹಂಗ ಕುಣಿದಾಡ್ತಾರ ಅಂತ ಹೇಳಿದಂತ. ಯಾವಾಗ ಹಿಂಗ ಹೇಳಿದ, ಸ್ವಲ್ಪ ಒಂದು 5 ನಿಮಿಷ ಬಿಟ್ಟು ಸ್ವಲ್ಪ ಆ ಕಡೆ ಹೋಗಿ ಮತ್ತ ಹಣೆ ಮೇಲಿರುವಂತ ಕುಂಕುಮ ಹಿಂಗ ಅಳಿಸ್ಕೊಂಡಂತ. ಹಣೆ ಮೇಲಿರುವಂತ ಕುಂಕುಮವನ್ನ ಅಳಿಸಿಕೊಂಡ ಅಂತ. ಅಳಿಸಿಕೊಂಡು ದುಃಖದೊಳಗ ಮುಳುಗಿ ಹೋದ. ಅವಾಗ ಕೇಳಿದ್ರಂತ ಮಡಿವಾಳಪ್ಪನವರು, ಯಾಕೋ ಇದೇ ಈಗರ ಎಷ್ಟು ಕುಂಕುಮ ಹಚ್ಕೊಂಡು ಹೆಣ್ಣು ಮಕ್ಕಳ ವೇಷವನ್ನ ಹಾಕೊಂಡು ಎಷ್ಟು ಜೋರ ಕುಣಿಯಾಕತ್ತಿದ್ದೆ, ಇದ್ದಕ್ಕಿದ್ದಂಗ ಹಣೆ ಮೇಲಿರುವಂತ ಕುಂಕುಮವನ್ನ ಅಳಿಸಿಕೊಂಡೆಲ್ಲ, ಯಾಕೋ ನಾಗ? ಅವಾಗ ನಾಗಲಿಂಗ ಅಜ್ಜೋರು ಅಂದ್ರಂತ, ಯಾವ ಹೆಣ್ಣ ಮಕ್ಕಳ ಹಣೆ ಮೇಲೆ ಕುಂಕುಮವನ್ನ ಹಚ್ಚಿಕೊಂಡು ನಾಡಿನೊಳಗ ಬೆಳಗಾಕತ್ತಾರ, ಅದೇ ಹೆಣ್ಣು ಮಕ್ಕಳ ಕುಂಕುಮವನ್ನ ಅಳಿಸಿಕೊಳ್ಳುವಂತ ದಿನ ಬರ್ತದ. ಗಂಡು ಮಕ್ಕಳು ತೀರಿಕೊಂಡು ಕುಂಕುಮವನ್ನ ಅಳಿಸಿಕೊಳ್ತಾರ ಅಂತ ನಾಗಲಿಂಗ ಅಜ್ಜೋರು ಹೇಳಿದ್ರಂತ. ಆಶ್ಚರ್ಯ ಆತ ಎಲ್ಲರಿಗೆ. ಇದೇನಿದು ನಾಗಲಿಂಗ ಅಜ್ಜೋರು ಹಿಂಗೆ ಹೇಳಾಕತ್ತಾರಲ್ಲ? ಯಾಕಂದ್ರೆ ಈ 3 ಜನಕ್ಕೆ ನಾಗಲಿಂಗ ಅಜ್ಜೋರ ಬಗ್ಗೆ ಗೊತ್ತಿತ್ತು. ನಾಗ ಬಾಯಿ ಒಳಗೆ ಏನು ನುಡಿತಾನ ಅದು ಸತ್ಯ ಆಗ್ತಿತ್ತು. ನಾಗನ ಮಾತು ತಪ್ಪಿದ್ದಲ್ವೇ ಅಲ್ಲ. ಯಾವಾಗ ಹಿಂಗ ನುಡಿಯಾಕತ್ತ ದುಃಖದೊಳಗ ಮುಳುಗಿ ಹೋದ್ರಂತ ನೋಡ್ರಿ 3 ಜನ. ದುಃಖದೊಳಗ ಮುಳುಗಿ ಹೋಗಿರುವಂತ ಸಂದರ್ಭದೊಳಗ ಅದ ಹಾದಿ ಒಳಗ ಸಾಯಂಕಾಲ 7:30 8 ಸುಮಾರಿಗೆ ಒಬ್ಬ ತಾಯಿ ಕೈ ಒಳಗ ಆ ಶಗಣಿಯ ಅವೇನೋ ಮಾಡ್ತಾರಲ್ರಿ, ಒಲಿಗೆ ಹಚ್ಚು, ಏನಂತೀರ ಅವಾಗ, ಕುಳ್ಳ. ಆ ಕುಳ್ಳನ್ನ ಬುಟ್ಟಿ ಒಳಗೆ ಇಟ್ಕೊಂಡು, ಆ ಬುಟ್ಟಿಯನ್ನ ಕೈ ಒಳಗೆ ಇಟ್ಕೊಂಡು ಹಿಂಗ ಹೊಂಟಿದ್ಲಂತ. ಯಾವಾಗ ಹಿಂಗ ಹೊಂಟಿದ್ಲು, ನಾಗಲಿಂಗ ಅಜ್ಜನ ಅವಸ್ಥೆಯನ್ನು ನೋಡ್ತಾಳ. ಈ 3 ಜನ ಕಟ್ಟಿ ಮೇಲೆ ಕುಳಿತುಕೊಂಡು ಹರಟೆ ಹೊಡೆಯೋದನ್ನ ನೋಡಿರುವಂತ ಆ ತಾಯಿ ಅಂತಾಳಂತ, ಇವ್ರಿಗೇನು ಕೆಲಸ ಇಲ್ಲೇನೋ, ಭೂಮಿಗೆ ಬಾರಗೆ ನೋಡು, ಇಂಥವು ಸತ್ಗಿತ್ತು ಹೋಗಬಾರ್ದಿತ್ತೆ ಅಂತ ಸಿಟ್ಟಿನೊಳಗ ಒಂದು ಮಾತು ನುಡಿದು ಬಿಡ್ತಾಳ. ಯಾವಾಗ ಈ ಮಾತುಗಳನ್ನ ನುಡಿದ್ಲು, ಅವಾಗ ಎಲ್ಲರೂ ಕೂಡ ಸಿದ್ಧಾರೂಢರು, ಮಡಿವಾಳಪ್ಪನವರು ನಾಗಲಿಂಗ ಅಜ್ಜ ಅವ್ರ ಕಡೆ ನೋಡಕತ್ರಂತ. ಯಾಕಂದ್ರೆ ನಾಗಲಿಂಗ ಅಜ್ಜ ಗಪ್ ಕೂಡೋ ಮನುಷ್ಯನ ಅಲ್ಲವ. ನಾಗಲಿಂಗ ಅಜ್ಜವ್ರಿಗೆ ಸಿಟ್ಟು ಎಲ್ಲಿ ಅಂದ್ರೆ ಇಲ್ಲೇ ಇತ್ತದ ಮ್ಯಾಲ, ಇಲ್ಲೇ ಮೂಗುಗಳು. ನಾವ್ ಅನ್ನಾಗತ್ತೆ ಹೆಣ್ಮಕ್ಳಿಗೆ ಆಗದಕ್ಕೆ ಮೂಗು ನಟ್ಟು ಹಾಕ್ತಾರ ನೋಡ್ರಿ ಹೆಣ್ಮಕ್ಳಿಗೆ. ಯಾಕಂದ್ರೆ ಸಿಟ್ಟು ಇಲ್ಲೇ ಮ್ಯಾಲ ಇರ್ತದಂತ. ನಾಗಲಿಂಗ ಅಜ್ಜವರು ಯಾರ ಏನು ಅನ್ನೋದೇ ತಡ ಸಿಟ್ಟು ಬಂದ ಬಿಡುದಂತ. ಸಿದ್ಧಾರೂಢರು ತಾಳ್ಮೆ, ಮಡಿವಾಳಪ್ಪನವ್ರು ಪಾಪ ಕಣ್ ಕಾಣ್ತಿದ್ದಲ್ಲ, ಅವರಂಟ ಸಮಾಧಾನನೇ ಯಾರು ಇದ್ದಿದ್ದಿಲ್ಲ. ಶರೀಫರು ಅವಾಗ ಕೀರ್ತನದೊಳಗ ಮಾತಾಡೋರು. ನಾಗಲಿಂಗ ಅಜ್ಜವರು ಯಾವಾಗ್ಲೂ ಕೂಡ ಮಾತಾಡ್ಕೋಂತ ಏನ್ರ ಒಂದ ಉತ್ತರವನ್ನು ಕೊಡ್ಕೊಂತ ಇರುವಂತ ನಾಗಲಿಂಗ ಅಜ್ಜವರು ಯಾವಾಗ ಆ ತಾಯಿ ಭೂಮಿಗೆ ಬಾರಗೆ ಹೋಗಬಾರದಿತ್ತೆ ಅನ್ನುವಂತ ಮಾತುಗಳನ್ನ ಆಡಿದ್ಲು. ನಾಗಲಿಂಗ ಅಜ್ಜವರು ಅಂದ್ರಂತ, ಐತ ತಡಿ ಈ ಮುದುಕಿಗೆ, ಹೆಂಗಂದಾಳಲ್ಲ ತಡಿ ಮುದುಕಿ. ಅವಾಗ ಇವ್ರು ಎದುರಿದ್ರಂತ ಸಿದ್ಧಾರೂಢರು ಮತ್ತು ಮಡಿವಾಳಪ್ಪನವ್ರು. ನಾಗಲಿಂಗ ಅಜ್ಜ ಏನ್ರ ಒಂದು ಮಾಡ್ತಾನ ಅವ್ನು ತಡಿಬೇಕಂತ ಇವ್ರು ಹೋದ್ರು. ನಾಗ ಏನ್ ಮಾಡಕ್ ಹೋಗ್ಬೇಡ, ಸುಮ್ಮಿರು, ಏನ್ ಅನ್ನಕ್ ಹೋಗ್ಬೇಡ. ಆ ಮುದುಕಿ
75 ವಯಸ್ಸಾಗೈತ. ಸುಮ್ಮ ಹೋಗಿ ಮನ್ಯಾಗ ಕೂಡು ಬದ್ಲಿ ನಮಗೆ ಹಿಂಗಂತಾಳ. ತಡಿ ಐತಂತ ತಡಿ ಅಂತ ತಿಳ್ಕೊಂಡು ನಾಗಲಿಂಗ ಅಜ್ಜ ತಾಯಿ ಮನೆಗೆ ಹೋದ್ಲು. ನಾಗಲಿಂಗ ಅಜ್ಜ ಅಂದಂತ, ನನಗಿಂತ ಮೊದಲು ಈಕಿನ ಹೋಲಿ ಅಂದ. ನಾಗಲಿಂಗ ಅಜ್ಜವ್ರು ನೋಡ್ರಿ ಮತ್ತ ಮುಂದುವರೆದು ಹೇಳ್ತಾರ, ಓಹೋ ಹೋಗೋದು ಬೇಡ, ಅನುಭವಿಸಿ ಹೋಗ್ಲಿ ಅಂದ. ಯಾವಾಗ ನಾಗಲಿಂಗ ಅಜ್ಜ ಹಿಂಗಂದ, ರಾತ್ರಿ ಹೋಗಿ ಕುಳ್ಳನ್ನ ಒಟ್ಟಿ ಮಸ್ತ್ ಆರಾಮ ನಿದ್ದೆ ಒಳಗ ಮಲಗ್ಯಾಳ ತಾಯಿ. 75 ವಯಸ್ಸು. ಬೆಳಗ್ಗೆ 6 ಗಂಟೆಗೆ ಏಳ್ತಾಳ. ಹೊಟ್ಟಿ ಹಿಂಗ ಉಬ್ಬಿ ಬಿಟ್ಟೈತು. ಹೋಗಿ ದವಾಖಾನೆಗೆ ತೋರಿಸ್ಬೇಕು. ಏನಿದೆ ಇದ್ದಕ್ಕಿದ್ದಂಗ ಹೊಟ್ಟೆ ಹಿಂಗ ಉಬ್ಬೈತಲ್ಲ ಅಂತ ತಿಳ್ಕೊಂಡು ದವಾಖಾನೆಗೆ ಹೋಗಿ ತೋರಿಸ್ತಾಳಂತ. 75 ವಯಸ್ಸಿನ ಮುದುಕಿ ಗರ್ಭವನ್ನ ಧರಿಸಾಳ. ನೋಡ್ರಿ, ಯಾವಾಗ 75 ವಯಸ್ಸಿನ ಮುದುಕಿ ಗರ್ಭವನ್ನ ಧರಿಸಾಳ, ಅವಾಗ ಎಲ್ಲರೂ ಮಾತಾಡ್ಕೊಳ್ಳಕತ್ರ ಅಂತ. ಮತ್ತೆ ಊರೊಳಗೆ ಬಿಡ್ತಾರೇನು ನೀವು? ಹಾಕಿ ತಿರುವಾಡದ ಸಾಯಂಕಾಲ ಹೋಗಿರ್ತಾರಲ್ಲ, ಏನ್ ಮಾಡಕತ್ತೀಯ? ಹಿಂಗ ಮನಿ ಒಳಗ ಏನೋ ಗರ್ಭ ಧರಿಸಾಳ ಅಂತ, 75 ವಯಸ್ಸು ಅಂತ. ಮತ್ತೆ ಮಾತಾಡಕ್ ಸ್ಟಾರ್ಟ್ ಮಾಡೇ ಬಿಡ್ತಾರ ನೀವು. ನೋಡ್ರಿ, ಯಾವಾಗ ಊರೊಳಗ ಮಾತಾಡಕತ್ರಂತ 75 ವಯಸ್ಸಿನ ಮುದುಕಿ ಗರ್ಭ ಧರಿಸಾಳ. ಸ್ಕ್ಯಾನ್ ಮಾಡ್ತಾರ. ಅವಾಗ ಡಾಕ್ಟ್ರಿಗೆ ಹೇಳ್ತಾಳಂತ, ಒಳಗಿರುವಂತ ಮಗುವನ್ನ ತೆಗಿರಿ, ಹೊರಗೆ ಹೆಂಗ ಬದುಕಾಗತ್ ನನಗ. 75 ವಯಸ್ಸಿನ ಮುದುಕಿ ಗರ್ಭ ಧರಿಸಾಳ ಅನ್ನೋ ಸುದ್ದಿ ಕೇಳಿದ್ರ ನಾನು ಇದ್ದೂ ಸತ್ತಂಗ ಅಕ್ಕಿನಿ, ನಾನಿನ್ನ ಜೀವಂತ ಇರಂಗಿಲ್ಲ, ಇದು ಹೆಂಗಾರ ಮಾಡಿ ತೆಗಿರಿ ಅಂತ ಅಂದಾಗ ಡಾಕ್ಟರ್ ಸ್ಕ್ಯಾನ್ ಮಾಡ್ತಾರಂತ. ಹೊಟ್ಟೆ ಒಳಗ ಮಗು ಇರ್ಲಿಲ್ಲ ಅಂತ, ಕೊಳ್ಳಿದ್ದು ಅಂತ. ಏನಿದ್ದು ರೀ? ಕೊಳ್ಳಿದ್ದು. ವಿಚಾರ ಮಾಡ್ರಿ ನೀವು. ಸ್ವಾಮಿಗೆ ಇನ್ನೊಮ್ಮೆ ಯಾರ್ಯಾರು ಮಾತಾಡುವಾಗ ನಿಮಗೆ ಎಂಥವ್ರು ಬೇಕಂದ್ರೆ ನಾಗಲಿಂಗ ಅಜ್ಜನ ಅಂಥವ್ರು ಬೇಕು ನಿಮಗೆ. ನಮ್ಮಂಥವ್ರು ನಡೆಯಂಗಿಲ್ಲ. ಯಾಕ್ರಿ ಅಪ್ಪರು ಹಿಂಗ್ಯಾಕೆ ಮಾತಾಡಕತ್ತೀರಿ? ನೋಡ್ರಿ, ನಾಗಲಿಂಗ ಅಜ್ಜವರು ಯಾರು ಬಹಳ ಚಲೋ ಬರ್ತಿದ್ರು, ಯಾರು ಬಹಳ ಚಲೋ ಮಾತಾಡ್ತಿದ್ರು, ಅವ್ರಿಗೆ ಬಹಳ ಚಲೋನೇ ಇದ್ರು. ಅವ್ರು ಯಾರ ಕೆಟ್ಟದ್ದಾಗ್ಲಿ ಅಂತ ಬರ್ತಿದ್ರ ಅವ್ರಿಗೆ ಕೆಟ್ಟದ್ದಾಗೋವರೆಗೂ ಬಿಡ್ತಿದ್ದಲ್ಲ ಅವ್ರು. ನಾಗಲಿಂಗ ಅಜ್ಜವ್ರು ಬಹಳ ಜನ ಹಿಂಗಿರ್ತಾರ ನೋಡ್ರಿ. ಜನ ಬಹಳ ವಿಚಿತ್ರ ಇರ್ತಾವ. ಒಟ್ಟು ಕೆಟ್ಟದ್ ಮಾಡ್ಬೇಕಂತ ನಿಂತಿರ್ತಾವ. ಇಬ್ರು ಗೆಳೆಯರು ಸೇರಿ ತಿರುಪತಿಗೆ ಹೊಂಟಿದ್ರಂತ. ಯಾರನ್ನ ನೋಡಕ್ರಿ? ತಿರುಪತಿ ಒಳಗ ಯಾರನ್ನ ನೋಡಕ್ ಹೋಗ್ತಾರ್ರಿ? ತಿರುಪತಿ ಒಳಗ ತಿಮ್ಮಪ್ಪನ್ ನೋಡಕ ಹೋಗ್ತಾರ. ತಿರುಪತಿ ತಿಮ್ಮಪ್ಪನ್ ನೋಡ್ಬೇಕು ಅಂತ ಇಲ್ಲಿಂದ ಬಸ್ ಬುಕ್ ಮಾಡ್ಕೊಂಡು ಹೋಗ್ಬೇಕಂತ ಬಸ್ ಬುಕ್ ಮಾಡಕ್ ಹೋಗ್ತಾರ. ಬಸ್ ಎಲ್ಲ ಪ್ಯಾಕ್ ಆಗಿಬಿಟ್ಟಿದ್ದು. ಆಮೇಲೆ ವಿಚಾರ ಮಾಡ್ತಾರ, ಟ್ರೈನರ್ ಬುಕ್ ಮಾಡೋಣ, ಟ್ರೈನರ್ ಸಿಗ್ತಾವಿಲ್ಲ ಅಂತ. ಹೋಗಿ ಟ್ರೈನ್ ನೋಡ್ತಾರ, ಅವು ಫುಲ್ ಪ್ಯಾಕ್ ಆಗಿಬಿಟ್ಟಿದ್ದು. ಅವಾಗ ಅವ್ರು ವಿಚಾರ ಮಾಡಿದ್ರ, ಈ ಜನರಲ್ ಬೋಗಿ ಇರ್ತದಲ್ಲ, ಜನರಲ್ ಬೋಗಿ ಒಳಗ ನುಗ್ಗಿ ಬಿಟ್ವಿ ಅಂದ್ರ ಫುಲ್ ಬಿಸಿ ಇರ್ತದ, ಫುಲ್ ರಶ್ ಇರ್ತದ, ಅದ್ರೊಳಗೆ ಹೋಗಿದ್ದ ಗೊತ್ತಾಗಿಲ್ಲ ಅಂತ ಅದ್ರೊಳಗೆ ನುಗ್ಗಿ ಹೋಗಿ ಬಿಡ್ಬೇಕಂತ ತಿಳ್ಕೊಂಡು ವಿಚಾರ ಮಾಡಿದ್ರು. ನೋಡ್ರಿ, ಇಬ್ರು ಗೆಳೆಯರು ಯಾವಾಗ ಇಬ್ರು ವಿಚಾರ ಮಾಡಿದ್ರು, ಮಸ್ತ್ ಹೋಗಿ 8 ಗಂಟೆ, ಅದು 9:30 ಬಿಡೋದಿತ್ತು. 8 ಗಂಟೆಗೆ ಹೋಗಿ ಮಸ್ತ್ ಹಾಕಿದ್ರು. ನೋಡ್ರಿ, ಏನ್ ಹಾಕಿದ್ರಿ? ಯಾಕ್ರಿ? ನೀರಿಗೀರು ಅನ್ಬೇಕಾಗಿತ್ತಲ್ಲ, ತೀರ್ಥ ಅಂತ ಯಾಕಂದ್ರಿ ನೀವು? ಅದು ಮತ್ತೆ ಇಲ್ಲಿ ನೋಡ್ರಿ, ಹುಡುಗ ತೀರ್ಥ ಅಂತ ನೋಡ್ರಿ. ಅವಕ್ಕೆ ಯಾಕೆ ಮಕ್ಕಳಿಗೆ ಗೊತ್ತಕ್ಕವ ಅಂದ್ರೆ ನಮ್ಮಪ್ಪ ಅವನ ಮಕ್ಕಳ ಮುಂದೆ ಮಾಡ್ತಾವ, ಅದಕ್ಕೆ ಗೊತ್ತಕ್ಕವು. ಅವು ಹುಡುಗರು ಎಷ್ಟು ಚೆನ್ನಾಗ್ಯಾವ ನೋಡ್ರಿ. ಇಟ್ಟು ಹುಡುಗರು ಅವತ್ರ ಮುಂದೆ ತಂದೆ ತಾಯಿಗಳ ಬೈತಿರಿ, ಕುಡಿತಿರಿ, ಒಂದಿಷ್ಟು ಅಸಭ್ಯವಾಗಿರುವಂಥ ವರ್ತನೆಗಳನ್ನು ಮಾಡ್ತೀರಿ. ಮುಂದೆ ಮಕ್ಕಳನ್ನು ಕೂಡ ಹಂಗ ಬೆಳಿತಾವ. ಮಕ್ಕಳ ಮುಂದೆ ನೀವು ಒಂದು ಕಡೆ ಹಾಲು ಇಡ್ರಿ, ಒಂದು ಕಡೆ ಸರಾಯಿ ಇಡ್ರಿ, ಯಾವ್ದು ತಗೋತೈತ್ರಿ ಅದು?
ಹಾಲ ತೋತಲ್ಲ ಪಕ್ಕ. ಸರಾಯಿ ತಗೊಂಡಿದ್ ನೋಡ್ರಿ ಏನು? ಇಲ್ವೇ ಇಲ್ಲ. ಮುಂದೆ ದೊಡ್ಡವಾದ ಮೇಲೆ ಹಾಲು ಇಡ್ರಿ, ಸರಾಯಿ ಇಡ್ರಿ. ಒಟ್ಟೆ ಹಾಲು ನಾವು ಕುಡಿದ ಬಿಟ್ಟಿವ್ರಿ, ಮತ್ತೆ ಸರಾಯಿ ದಿನ ಕುಡಿತೀವ್ರಿ. ಹಾಲು ಕುಡಿಯೋದ ಬಿಟ್ಟಿವ್ರಿ, ಸರಾಯಿ ದಿನ ಕುಡಿತೀವಿ. ನೋಡ್ರಿ, ಯಾವಾಗ 8:30 9:00 ಹೋಗೋದಿತ್ತ, 8:00 ಹೋಗಿ ಹಾಕಿದ್ರು ಇವ್ರು ತೀರ್ಥ. ಅವು ಭಾಳ ಮಜಾ ಇಟ್ಟಾರ್ರಿ. ನಮ್ಮ ಇವು RMDಗೆ ರುದ್ರಮುನಿ ದೇವ್ರಂತ್ರಿ. ನನಗೂ ಗೊತ್ತಿರ್ಲಿಲ್ರಿ ಅದು. ಮಾನ್ಯ ಒಬ್ಬ ಹೇಳಕತ್ತಾನ್ರಿ, RMDಗೆ ರುದ್ರಮುನಿ ದೇವ್ರಂತ, ಈ ಸರಾಯಿಗೆ ತೀರ್ಥ ಅಂತ. ಮತ್ತಿದು ಏನೇನ ಏನೇನ ಅದಾವ್ರಿ ಇವು. ಎಷ್ಟು ಚಲೋ ಪದಗಳನ್ನ ಎಲ್ಲೆಲ್ಲ ತಂದಿಟ್ಟಾವ್ ನೋಡ್ರಿ. ಯಾವಾಗ 8:00 ಹಾಕಿದ್ರ ಮ್ಯಾಲ, ಆಮೇಲೆ 9:00 ಬಂದ್ರು ನೋಡ್ರಿ. ಫುಲ್ ಟ್ರೈನ್ ರಶ್ ಆಗಿತ್ತು. ಒಳಗ ಹತ್ತಾಕು ಜಾಗ ಇರ್ಲಿಲ್ಲ. ಹಿಂಗ ಒಳಗ ನುಗ್ಗಬೇಕಂತಾರ, ಹೋಗಾಕು ಜಾಗ ಇಲ್ಲ. ಒಳಗ ಬಾಗಲ್ದಾಗ ನೆತ್ತ ಬಿಟ್ರ. ಇನ್ನೇನ ಟ್ರೈನ್ ಹಾರ್ನ ಹೊಡ್ಯಾಕತ್ತಿ. ಗೆಳೆಯ ಸುಮ್ ನುಗ್ಗು ನಡಿ, ಮತ್ ಇದು ಟ್ರೈನ್ ಸಿಗಂಗಿಲ್ಲ, ನಾಳೆ ತಿರುಪತಿಗೆ ಇರ್ಬೇಕಲ್ಲಿ, ಬೆಳಿಗ್ಗೆ ಹೋಗೋಣ ನಡಿ ಅಂತ ತಿಳ್ಕೊಂಡು ಟ್ರೈನ್ ಹತ್ತಿದ್ರು. ಹಿಂಗ ಬಾಗ್ಲ ಹಿಂಗ್ ಹಿಡ್ಕೊಂಡ್ರು ನೋಡ್ರಿ ಗಟ್ಟಿಯಾಗಿ. ಇಬ್ರು ಹಿಂಗ್ ಗಟ್ಟಿಯಾಗಿ ಹಿಡ್ಕೊಂಡು ಒಳಗ ನುಗ್ಗಿದ್ರು. ಒತ್ತಾಕತ್ರು, ಯಾವನು ಸರಿ ಇಲ್ರಿ ಒಳಗ. ಅವಾಗ ಅವ ಇನ್ನೊಬ್ಬ ಗೆಳೆಯ ಇದ್ನಲ್ರಿ, ಅವ ಬೆರಿಕಿದ್ನ. ಅವ ಏನ್ ವಿಚಾರ ಮಾಡಿದ್ನಂದ್ರ, ಓ ದೋಸ್ತ, ನಾನೊಂದು ಉಪಾಯ ಮಾಡ್ತೀನಿ, ಆ ಉಪಾಯಕ್ಕೆ ನೀ ಸಾಥ್ ಕೊಡ್ತೀಯ ಅನ್ನೋ. ಏನೋ ದೋಸ್ತ ಅಂತ ಉಪಾಯ? ಏನಿಲ್ಲ ದೋಸ್ತ, ನಾನ ಇಲ್ಲೇ ಹಾ ಬಂತ ಅಂತೀನಿ, ನೀ ಇಲ್ಲೇ ಬಂತ ಅನ್ಬೇಕು ನೋಡು ಅಂದ. ನೋಡ್ರಿ ಎಷ್ಟು ಚೀಸ್ ಗಡಿ ಅದಾವ ಇವು. ಅವಾಗ ಅವ ಬೆರಕಿ ದೋಸ್ತ ಅಂದ, ಹಾವ್ ಬಂತ ಅಂತೀನಿ, ನೀ ಇಲ್ಲೇ ಬಂತ ಅನ್ನು. ಆಯ್ತು ದೋಸ್ತ, ಮತ್ತೆ ಇದು ಸಕ್ಸಸ್ಫುಲ್ ಆಗತ್ತೇನು? 100% ಆಗತ್ತೆ ನೋಡು ಅಂದ. ಅವಾಗ ಆಯ್ತಂತ ತಿಳ್ಕೊಂಡು ಕಂಠಪಟ ಮಾಡಿದ್ರು ನೋಡ್ರಿ ಇಬ್ರು. ಹಾವ್ ಬಂತ ನಾವ ಇವ್ ಇಲ್ಲೇ ಬಂತಂದ ಇವ. ಜನ ಎಲ್ಲ ಫುಲ್ ರಶ್ ಆಗಿತ್ತ. ಅದ್ರ ಮಧ್ಯದೊಳಗೆ ಇವ್ರು ಹಾವ್ ಬಂದ್ ಸರಿ ಅನ್ನಕತ್ತ. ಇವು ಇಲ್ಲೇ ಬಂತ ಅನ್ನಕತ್ತ. ಎಲ್ಲ ಕೆತ್ತಿ ಓಡ್ಕೊಂಡು ಹೊರಗೆ ಹೋದವ್ರಿ ಜಿಕ್ಕೊಂಡು. ಎದ್ದು ಬಿದ್ದು ಅಂತ ಎಲ್ಲ ಕಿತ್ಕೊಂಡು ಓಡಿ ಹೋದು. ಅವಾಗ ಎಲ್ಲ ಬೋಗಿನ ಖಾಲಿ ಆತಲ್ರಿ, ಅದು ಬೋಗಿನ ಖಾಲಿ ಆತ. ಮತ್ತೆ ಇವ್ ಎರಡ ನೋಡ್ರಿ ಅದ್ರೊಳಗ ಎರಡ. ಅವ ಅನ್ಕೊಂಡ, ದೋಸ್ತ ಹೋಗ್ ಕದ ಮುಚ್ಚು, ಆರಾಮ್ ಎಲ್ಲಾ ಸೀಟ್ ನಮ್ಮ ಆರಾಮ್ ನಿದ್ದೆ ಮಾಡೋಣ ಅಂತ ಅಂದವ. ಒಳಗ್ ಹೋಗಿ ಮೊದ್ಲ ಟೈಟ್ ಆಗ್ಯಾವು, ಮಸ್ತ್ ಹೋಗಿ ಕದ ಮುಚ್ಕೊಂಡು ಮಕ್ಕೊಂಡು ನೋಡ್ರಿ. ಮಕ್ಕೊಂಡು ಬೆಳಿಗ್ಗೆ ಬಂದು ಕದ ಬಡ್ಯಾಕತ್ರು. ಅವಾಗ ಇವ್ ದೋಸ್ತ ಅಂದ, ಬೆರಿಕ್ ದೋಸ್ತ, ದೋಸ್ತ ಯಾರ ಬಂದಾರ ನೋಡು, ಬಂತ ನೋಡು ತಿರುಪತಿ. ಅವಾಗ ಹೋಗಿ ಹಿಂಗ ಕದ ತೆಗದ ಕಸ್ಬರಿಗೆ ಹಿಡ್ಕೊಂಡು ಬಂದಿದ್ರಲ್ಲಿ. ಇಷ್ಟು ಬೇಗ ತಿರುಪತಿ ಬಂತೇನು? ಎಲ್ಲಿ ತಿರುಪತಿ ಬರ್ಬೇಕು ಮಾರ, ಈ ಡಬ್ಬಿ ಒಳಗ ರಾತ್ರಿ ಹಾವು ಬಂದತ್ತಂತ, ಇದನ್ನ ಇಲ್ಲೇ ಬಿಟ್ಟು ಮುಂದಿನ ತಗೊಂಡ್ ಹೋಗ್ಯಾರ ಅಂತ ಅಂದಕ. ನಾವ್ ಕೆಟ್ಟದ್ ಮಾಡಕ್ ಹೋದ್ರ ಬಿಡ್ತದನ್ರಿ, ಕೆಟ್ಟದ್ದು ಬರೋದ ಬೆಣ್ಣ ತಗೊಂಡ. ನಂಬಿದವರಿಗೆ ಗೆಳೆಯ ಬ್ಯಾಡ ಮಹದಾಶಿ.